ಇದೀನ ನಮ್ಮ ಆಳವಾದ ಚರ್ಚೆಗೆ ಸ್ವಾಗತ. ನಮಗೆ ಸಿಕ್ಕಿರುವ ಒಂದು ಆಖರ ಇದೆ, ನಿಮ್ಮ ಕನಸಿನ ಉದ್ಯೋಗ, HR ದೃಷ್ಟಿಕೋನ ಅಂತ. ಹೌದು. ಸೊ ಇದರ ಆಧಾರದ ಮೇಲೆ ಮಾನವ ಸಂಪನ್ಮೂಲ ಅಂದ್ರೆ HR ಮತ್ತೆ ಟ್ಯಾಲೆಂಟ್ ಆಕ್ವಿಸಿಷನ್, TA ಅಂತಾರಲ್ಲ, ಆ ವೃತ್ತಿಪರರ ನಿಜವಾದ ಕೆಲಸ ಏನು ಅನ್ನೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಹೌದು, ಖಂಡಿತ. ತುಂಬಾ ಜನ ಅನ್ಕೋತಾರೆ HR ಅಂದ್ರೆ ಬರೀ ರೆಸ್ಯೂಮೇ ಓಡೋದು, ಇಂಟರ್ವ್ಯೂ ಮಾಡೋದು ಅಷ್ಟೇ ಅಂತ. ಅದೇ ಸಾಮಾನ್ಯ ತಿಳುವಳಿಕೆ. ಆದ್ರೆ ನೀವು ಹೇಳಿದ ಹಾಗೆ ಆಖರದಲ್ಲೂ ಸ್ಪಷ್ಟವಾಗಿದೆ, ಅವರ ಪಾತ್ರ ಇದಕ್ಕಿಂತ ತುಂಬಾ ದೊಡ್ಡದು. ನೋಡಿ, ಕಂಪನಿ ಪಾಲಿಸಿಗಳು, ಲೇಬರ್ ಕಾನೂನುಗಳು, ಸಂಬಳದ ವ್ಯವಸ್ಥೆ, ಹೌದು ಮತ್ತೆ ಈ ಭಾಷಾ ಕೌಶಲ್ಯಗಳು ಕೂಡ, ಇದೆಲ್ಲ ಹೇಗೆ ಮುಖ್ಯ ಆಗುತ್ತೆ ಅಂತ ನೋಡೋಣ. ಸರಿ, ಮೊದಲಿಗೆ ಅವರ ಪಾತ್ರದ ಬಗ್ಗೆನೇ ಮಾತಾಡೋಣ. ಆಖರದಾಗಿ ಹೇಳ್ದಾಗೆ ಇದು ಬರೀ ನೇಮಕಾತಿ ಅಲ್ಲ. ಖಂಡಿತ ಅಲ್ಲ. ಕರೆಕ್ಟಾದ ಟ್ಯಾಲೆಂಟ್ ಹುಡುಕೋದು, ಆಮೇಲೆ ಕಂಪನಿಗೆ ಏನ್ ಬೇಕು ಅಂತ ಅರ್ಥ ಮಾಡ್ಕೊಳ್ಳೋದು, ಕಾನೂನು ಪಾಲನೆ ಆಗಿದೆಯಾ ನೋಡೋದು, ಹೊಸಬರನ್ನ ಆನ್ಬೋರ್ಡ್ ಮಾಡೋದು. ಹೌದು, ಆನ್ಬೋರ್ಡಿಂಗು, ಸಂಬಳ, ಟ್ರೈನಿಂಗು, ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟ್, ಅಬ್ಬಾ ದೊಡ್ಡ ಲಿಸ್ಟ್ ಇದೆ. ನಿಜ. ಅವರು ಕಂಪನಿ ಮತ್ತೆ ಎಂಪ್ಲಾಯೀಸ್ ನಡುವೆ ಒಂದು ಸೇತುವೆ ಮಾತ್ರಿ. ಕರೆಕ್ಟ್. ನೀವು ಹೇಳ್ದ ಹಾಗೆ ಟ್ಯಾಲೆಂಟ್ ಹುಡುಕೋದಿದೆಯಲ್ಲ, ಅದೇ ಒಂದು ದೊಡ್ಡ ವಿಷಯ. ಹೌದು. ಅದಕ್ಕೆ ಅವರು ನೋಡಿ, ನೌಕರಿ, ಇಂಡೀಡ್, ಮಾನ್ಸ್ಟರ್ ಈ ತರದ ಜಾಬ್ ಪೋರ್ಟಲ್ಗಳನ್ನ ನೋಡ್ತಾರೆ. ಆಮೇಲೆ ಲಿಂಕ್ಡ್ಇನ್ ಅಂತೂ ಈಗ ತುಂಬಾನೇ ಮುಖ್ಯ. ಹೌದು. ಲಿಂಕ್ಡ್ಇನ್ನಲ್ಲಿ ಫಿಲ್ಟರ್ಸ್ ಮತ್ತೆ ಬೂಲಿಯನ್ ಸರ್ಚ್ ಎಲ್ಲ ಬಳಸಿ. ಕರೆಕ್ಟ್. ಆ ಟೆಕ್ನಿಕ್ಸ್ ಎಲ್ಲ ಬಳಸ್ತಾರೆ. ಅಷ್ಟೇ ಅಲ್ಲ, ಕಂಪನಿ ಒಳಗಿನ ರೆಫರೆನ್ಸ್. ಎಂಪ್ಲಾಯ್ ರೆಫರಲ್ಸ್. ಹೌದು, ಎಂಪ್ಲಾಯ್ ರೆಫರಲ್ಸ್, ಕ್ಯಾಂಪಸ್ ರಿಕ್ರೂಟ್ಮೆಂಟ್, ಕೆಲವೊಮ್ಮೆ ಏಜೆನ್ಸಿಗಳ ಸಹಾಯ ಕೂಡ ತಗೋತಾರೆ. ಸೊ ಇದರಿಂದ ಜಾಬ್ ಹುಡುಕೋರ್ಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ರೆಸ್ಯೂಮೆ ಸರಿಯಾಗಿರ್ಬೇಕು, ಕೀವರ್ಡ್ಸ್ ಇರಬೇಕು. ಖಂಡಿತ. ಆಕ್ಟಿವ್ ಆಗಿರ್ಬೇಕು, ಲಿಂಕ್ಡ್ಇನ್ ಪ್ರೊಫೈಲ್ ಅಪ್ಡೇಟೆಡ್ ಇರಬೇಕು, ನೆಟ್ವರ್ಕಿಂಗ್ ಮುಖ್ಯ. ಹೌದು. ಆಕರದಲ್ಲಿ ಆ ಕಾನೂನುಗಳ ಬಗ್ಗೆ ದೊಡ್ಡ ಲಿಸ್ಟೇ ಇತ್ತು. ಮಿನಿಮಮ್ ವೇಜಸ್ ಆಕ್ಟ್, ESI, PF, ಗ್ರಾಚ್ಯುಟಿ, ಶಾಪ್ಸ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್. ಒಬ್ಬ HR ಅಥವಾ TA ಪ್ರೊಫೆಷನಲ್ಗೆ ಇದೆಲ್ಲದರ ಬಗ್ಗೆ ಅಷ್ಟು ಡೀಪಾಗಿ ಗೊತ್ತಿರ್ಬೇಕಾ? ಅದು ತುಂಬಾನೇ ಮುಖ್ಯವಾದ ವಿಷಯ. ಬರೀ ಹೆಸರು ಗೊತ್ತಿದ್ರೆ ಸಾಲ್ದು. ಹೌದಾ? ಹೌದು. ನೋಡಿ, ಕನಿಷ್ಠ ವೇತನ ಕಾಯ್ದೆ ಪ್ರಕಾರ ಸಂಬಳ ಕೊಡ್ತಿದ್ದಾರಾ, ಸರಿ ಸಮಯಕ್ಕೆ ಸಂಬಳ ಆಗ್ತಿದ್ಯಾ, PF, ESI ಕಟ್ ಆಗ್ತಿದ್ಯಾ, ಗ್ರಾಚ್ಯುಟಿ ಲೆಕ್ಕಾಚಾರ, ಇದೆಲ್ಲ ಸರಿಯಾಗಿ ಪಾಲನೆ ಮಾಡ್ಲೇಬೇಕು. ಯಾಕೆ ಅಷ್ಟು ಕಡ್ಡಾಯ? ಯಾಕಂದ್ರೆ ನೋಡಿ, ಒಂದು ಸಣ್ಣ ತಪ್ಪಾದ್ರೂ ಕಂಪನಿಗೆ ದೊಡ್ಡ ಫೈನ್ ಬೀಳ್ಬೋದು, ಲೀಗಲ್ ಕೇಸ್ ಆಗ್ಬೋದು. ಹಾಗಾ? ಹೌದು. ಇದು ಬರೀ ರೂಲ್ಸ್ ಫಾಲೋ ಮಾಡೋದಲ್ಲ, ಎಂಪ್ಲಾಯೀಸ್ ಹಕ್ಕುಗಳನ್ನ ಕಾಪಾಡೋದು ಮತ್ತೆ ಮ್ಯಾನೇಜ್ಮೆಂಟ್ಗೆ ಸರಿಯಾದ ಗೈಡೆನ್ಸ್ ಕೊಡೋದು, ಇದಕ್ಕೆಲ್ಲ ಬೇಕು. ಸರಿ. ಹಾಗಾದ್ರೆ ಸಂಬಳದ ವಿಷಯಕ್ಕೆ ಬರೋಣ. ಪೇರೋಲ್ ಜ್ಞಾನ. ಕ್ಯಾಂಡಿಡೇಟ್ಸ್ ಫಸ್ಟ್ ಕೇಳೋದೇ ಸ್ಯಾಲ್ರಿ ಬಗ್ಗೆ ಅಲ್ವಾ? ಖಂಡಿತ. CTC ಅಂದ್ರೇನು, ಕೈಗೆ ಎಷ್ಟು ಸಿಗುತ್ತೆ, ಇದ್ರ ವ್ಯತ್ಯಾಸ ತಿಳಿಸಿ ಹೇಳಕ್ ಗೊತ್ತಿರ್ಬೇಕು. ಟ್ಯಾಕ್ಸ್ ಹೇಗೆ ಕಟ್ಟಾಗತ್ತೆ, PF, ESI, ಪ್ರೊಫೆಷನಲ್ ಟ್ಯಾಕ್ಸ್, ಇದೆಲ್ಲದರ ಬಗ್ಗೆ ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಬೇಕೇ ಬೇಕು. ಆಯಾ ರಾಜ್ಯದ ಕನಿಷ್ಠ ವೇತನದ ಬಗ್ಗೆನೂ ಗಮನ ಇರಬೇಕಲ್ಲ? ಖಂಡಿತವಾಗಿ. ಪ್ರತಿ ರಾಜ್ಯದಲ್ಲೂ ಬೇರೆ ಬೇರೆ ಇರುತ್ತೆ, ಅದನ್ನು ಫಾಲೋ ಮಾಡ್ಲೇಬೇಕು. ಈ ಜ್ಞಾನ ಇಲ್ಲ ಅಂದ್ರೆ ಕ್ಯಾಂಡಿಡೇಟ್ ಕೇಳೋ ಬೇಸಿಕ್ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಕಷ್ಟ ಆಗತ್ತೆ. ಅದು ಕ್ಯಾಂಡಿಡೇಟ್ ಕಾನ್ಫಿಡೆನ್ಸ್ ಮೇಲೂ ಪರಿಣಾಮ ಬೀರುತ್ತಲ್ವಾ? ಹೌದು, ಖಂಡಿತವಾಗಿ. ಇದು ಬರೀ ನಂಬರ್ಸ್ ಅಲ್ಲ, ಟ್ರಾನ್ಸ್ಪರೆನ್ಸಿ ವಿಷಯ ಕೂಡ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇತ್ತು ಆಖರದಲ್ಲಿ. HR ಪ್ರೊಫೆಷನಲ್ಸ್ MBA ಮಾಡ್ತಾರೆ, ಕೆಲವರು MSW ಮಾಡ್ತಾರೆ ಅಂತ. ಏನಿದು ವ್ಯತ್ಯಾಸ? ಒಳ್ಳೆ ಪ್ರಶ್ನೆ. MBA ಇನ್ HR ಇದೆಯಲ್ಲ, ಅದು ಜಾಸ್ತಿ ಸ್ಟ್ರಾಟಜಿಕ್ HR, ಬಿಸ್ನೆಸ್ ಅನಾಲಿಟಿಕ್ಸ್, ಲೀಡರ್ಶಿಪ್, ಕಾಂಪನ್ಸೇಷನ್ ಡಿಸೈನ್ ಈ ತರ. ಅಂದ್ರೆ ಬಿಸ್ನೆಸ್ ಗೋಲ್ಸ್ ಜೊತೆ HR ಅನ್ನ ಹೇಗೆ ಅಲೈನ್ ಮಾಡೋದು ಅನ್ನೋದ್ರ ಮೇಲೆ ಫೋಕಸ್ ಮಾಡುತ್ತೆ. ಓಕೆ. ಅದೇ MSW ಅಂದ್ರೆ ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ ಇದೆಯಲ್ಲ, ಅದರಲ್ಲಿ HRM ಅಥವಾ ಇಂಡಸ್ಟ್ರಿಯಲ್ ರಿಲೇಷನ್ ಸ್ಪೆಷಲೈಸೇಷನ್ ಮಾಡಿದ್ರೆ ಅದು ಜಾಸ್ತಿ ಎಂಪ್ಲಾಯಿ ವೆಲ್ಫೇರ್, ಲೇಬರ್ ಲಾಸ್, ಇಂಡಸ್ಟ್ರಿಯಲ್ ರಿಲೇಷನ್ಸ್, ಸೈಕಾಲಜಿ, ಕಾನ್ಫ್ಲಿಕ್ಟ್ ರೆಸಲ್ಯೂಷನ್ ಇದ್ರ ಮೇಲೆ ಗಮನ ಕೊಡುತ್ತೆ. ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆಲ್ಲ MSW ಹೆಚ್ಚು ಸೂಕ್ತನಾ? ಹೌದು. ಸಾಮಾನ್ಯವಾಗಿ ಫ್ಯಾಕ್ಟರಿಗಳು, ಲೇಬರ್ ಜಾಸ್ತಿ ಇರೋ ಕಡೆ MSW ಬ್ಯಾಕ್ಗ್ರೌಂಡ್ ಇರೋರು ಚೆನ್ನಾಗಿ ನಿಭಾಯಿಸ್ತಾರೆ. ಆದ್ರೆ ಎರಡೂ ಡಿಗ್ರಿಗಳು ತಮ್ಮದೇ ಆದ ರೀತಿಯಲ್ಲಿ ವ್ಯಾಲ್ಯೂಯೇಬಲ್. ಕೊನೆಯದಾಗಿ ಕಮ್ಯುನಿಕೇಷನ್ ಮತ್ತು ಭಾಷೆ. ಭಾರತದಲ್ಲಿ ಬರೀ ಇಂಗ್ಲಿಷ್, ಹಿಂದಿ ಸಾಕಾ? ಖಂಡಿತ ಇಲ್ಲ. ಇಂಗ್ಲಿಷ್ ಬೇಕು ಕಾರ್ಪೊರೇಟ್ ಜಗತ್ತಿಗೆ, ಹಿಂದಿ ನ್ಯಾಷನಲ್ ಲೆವೆಲ್ನಲ್ಲಿ ಹೆಲ್ಪ್ ಆಗುತ್ತೆ.
ಆದ್ರೆ ಆಕರದಲ್ಲೂ ಹೇಳಿರೋ ಹಾಗೆ ಅಟ್ಲೀಸ್ಟ್ ಒಂದು ರೀಜನಲ್ ಭಾಷೆ ಅಂದ್ರೆ ನಮ್ಮಲ್ಲಿ ಕನ್ನಡ ಅಥವಾ ತಮಿಳು, ತೆಲುಗು, ಮಲಯಾಳಂ ಇದ್ರ ಜ್ಞಾನ ಇದ್ರೆ ಅದು ದೊಡ್ಡ ಪ್ಲಸ್ ಪಾಯಿಂಟ್. ಯಾಕೆ? ಯಾಕಂದ್ರೆ ಬೇರೆ ಬೇರೆ ಬ್ಯಾಕ್ಗ್ರೌಂಡ್ ಇರೋ ಎಂಪ್ಲಾಯೀಸ್ ಜೊತೆ ಮಾತಾಡೋಕೆ, ಅವರ ಕಷ್ಟ ಅರ್ಥ ಮಾಡ್ಕೊಳ್ಳೋಕೆ, ಒಂದು ಕನೆಕ್ಷನ್ ಬೆಳ್ಸೋಕೆ ತುಂಬಾ ಸಹಾಯ ಆಗುತ್ತೆ. ಹೌದು, ಎಲ್ಲರ ಜೊತೆ ಅವರ ಭಾಷೆಯಲ್ಲಿ ಮಾತಾಡಿದ್ರೆ ಒಂದು ವಿಶ್ವಾಸ ಬರುತ್ತೆ. ಎಕ್ಸಾಕ್ಟ್ಲಿ. ಟಾಪ್ ಮ್ಯಾನೇಜ್ಮೆಂಟ್ ಇಂದ ಹಿಡಿದು ಫ್ಯಾಕ್ಟರಿ ವರ್ಕರ್ ತನಕ ಎಲ್ಲರ ಜೊತೆ ಎಫೆಕ್ಟಿವ್ ಆಗಿ ಕಮ್ಯುನಿಕೇಟ್ ಮಾಡೋಕೆ ಇದು ಹೆಲ್ಪ್ ಮಾಡುತ್ತೆ. ಹಾಗಾದ್ರೆ ಇಷ್ಟೆಲ್ಲ ಚರ್ಚೆಯಿಂದ ಜಾಬ್ ಹುಡುಕ್ತಿರೋರಿಗೆ ಮೇನ್ ಟೇಕ್ ಅವೇಸ್ ಏನು? ಮುಖ್ಯವಾದಿ 4 ಪಾಯಿಂಟ್ಸ್ ಹೇಳ್ಬೋದು. 1, ಹೇಳಿ. ರೆಸ್ಯೂಮೆ ಕ್ಲಿಯರ್ ಆಗಿರ್ಬೇಕು, ಕೀವರ್ಡ್ಸ್ ಸರಿಯಾಗಿ ಬಳಸ್ಬೇಕು. 2, ಸ್ಯಾಲರಿ ಎಕ್ಸ್ಪೆಕ್ಟೇಷನ್ ಬಗ್ಗೆ ಒಂದು ರಿಯಲಿಸ್ಟಿಕ್ ಐಡಿಯಾ ಇರಬೇಕು. 3, ಕಮ್ಯುನಿಕೇಷನ್ ಪ್ರೊಫೆಷನಲ್ ಆಗಿರ್ಬೇಕು. 4, ಲಿಂಕ್ಡ್ ಇನ್, ಜಾಬ್ ಪೋರ್ಟಲ್ಸ್ ಅಲ್ಲಿ ಆಕ್ಟಿವ್ ಆಗಿರ್ಬೇಕು. ಮತ್ತೆ ಹೊಸ ವಿಷಯಗಳನ್ನ, ಟೂಲ್ಸ್, ಲಾಸ್, ಲ್ಯಾಂಗ್ವೇಜಸ್ ಕಲಿಯೋಕೆ ರೆಡಿ ಇರಬೇಕು. ಕರೆಕ್ಟ್. ನಿರಂತರ ಕಲಿಕೆ ಮುಖ್ಯ. ಹೌದು. ಒಟ್ಟಿನಲ್ಲಿ HR ಮತ್ತೆ TA ಪ್ರಪಂಚ ಅನ್ನೋದು ಬರೀ ನೇಮಕಾತಿಗಿಂತ ತುಂಬಾ ವಿಸ್ತಾರವಾದದ್ದು, ಸಂಕೀರ್ಣವಾದದ್ದು. ಅವರ ಪಾಯಿಂಟ್ ಆಫ್ ವ್ಯೂ ಅರ್ಥ ಮಾಡ್ಕೊಂಡ್ರೆ ಜಾಬ್ ಹುಡುಕೋರಿಗೆ ಖಂಡಿತ ಹೆಲ್ಪ್ ಆಗತ್ತೆ. ಖಂಡಿತ. ಈ ಆಕರಗಳ ಆಧಾರದ ಮೇಲೆ ಕೊನೆಗೆ ಒಂದು ಯೋಚನೆ. ಆಧುನಿಕ HR-ನಲ್ಲಿ ಕಂಪನಿಯ ಬಿಸ್ನೆಸ್ ಟಾರ್ಗೆಟ್ಸ್, MBA ಫೋಕಸ್ ಮತ್ತೆ ಎಂಪ್ಲಾಯೀಸ್ನ ಹಿತಾಸಕ್ತಿ, MSW ಫೋಕಸ್, ಇವೆರಡನ್ನೂ ಬ್ಯಾಲೆನ್ಸ್ ಮಾಡೋದಿದೆಯಲ್ಲ, ಹೌದು, ಅದು ಎಷ್ಟು ದೊಡ್ಡ ಚಾಲೆಂಜ್ ಆಗಿರ್ಬೋದಲ್ವಾ? ಇದ್ರ ಬಗ್ಗೆ ನಮ್ಮ ಕೇಳುಗರು ಯೋಚಿಸಬಹುದು.